ಬೇರೆ ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ತಮ್ಮಲ್ಲಿ ಮನವಿಯಿಂದ ಮಾಡ್ತಾರೆ. ವಿಶೇಷವಾಗಿ ಏನು ಕಳೆದ ಒಂದು ತಿಂಗಳಿಗೂ ಮೇಲ್ಪಟ್ಟಲ್ಲಿ ಚರ್ಚೆ ಆಗ್ತಾ ಇದೆ ಮೈಸೂರಿನ ಮೂಲ ವಿಷಯಕ್ಕೆ ಸಂಬಂಧಪಟ್ಟಾಗ ಅದರ ಆಗುಹೋಗುಗಳು ಮತ್ತು ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮೊದಲು BL ಶಂಕರ್ ಅವರು ಮಾತಾಡ್ತಾರೆ, ಆಮೇಲೆ BR ಪಾಟೀಲ್ ಹನುಮಂತಯ್ಯನವರು ಮಾತಾಡ್ತಾರೆ, ಆಮೇಲೆ ಉಗ್ರಪ್ಪನವರು ಮಾತಾಡ್ತಾರೆ. ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಇಲ್ಲಿ ಬಿಜೆಪಿಯವರು ಮತ್ತು JDS ಅವರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಏನು ತಮ್ಮ ಜವಾಬ್ದಾರಿಯುತವಾಗಿ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅವರ ತೇಜೋವಧೆ ಮಾಡೋದ್ರ ಮುಖಾಂತರ, ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವಂಥದ್ರ ಮುಖಾಂತರ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತಕ್ಕಂಥ ರಾಜಕೀಯ ದುರುದ್ದೇಶ ಬಿಜೆಪಿ ಮತ್ತು JDS ಇದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ, ಸ್ಪಷ್ಟವಾದಂಥ ಅಭಿಪ್ರಾಯ. ಇದರ ಜೊತೆಗೆ ರಾಜ್ಯಪಾಲರು ಕೂಡ ಆತುರದ ನಿರ್ಧಾರವನ್ನ ತಗೊಳ್ಬಾರ್ದು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂಥದ್ದು ಕೂಡ ಒಂದು ಆತುರದ ನಿರ್ಧಾರ. ಯಾವ ವ್ಯಕ್ತಿಗಳು ಅವರಿಗೆ ಮನವಿಯನ್ನ ಮಾಡ್ತಾರೆ ಮತ್ತು ಅದರ ಹಿನ್ನೆಲೆಗಳನ್ನು ಕೂಡ ನೋಡಬೇಕಾಗುತ್ತೆ ಮತ್ತು ಅದರಲ್ಲಿರುವಂತಹ ಅಂಶಗಳನ್ನು ಕೂಡ ಅವರು ಗಮನ ಹರಿಸಬೇಕಾಗುತ್ತೆ. ಕಾನೂನುಗಳನ್ನು ನಿಯಮಗಳನ್ನು ಕೂಡ ಅವರು ಗಮನ ಹರಿಸಬೇಕಾಗುತ್ತೆ. ಅವರು ಕೂಡ ಬಿಜೆಪಿ ಮತ್ತು JDSನವರ ಮಾತಿಗೆ ಅನುಗುಣವಾಗಿ ರಾಜ್ಯಪಾಲರ ಕಚೇರಿ ರಾಜ್ಯಪಾಲರು ನಡ್ಕೊಳ್ತಾರೆ ಅಂತ ಹೇಳಿದ್ರೆ ಅದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ಸುಪ್ರೀಂ, ಒಂದು ಜನರಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಒಂದು ಸರ್ಕಾರ, ಕರ್ನಾಟಕದ ಜನರ ಆಶೀರ್ವಾದದಿಂದ 136 ಸ್ಥಾನಗಳನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಸರ್ಕಾರವನ್ನ ಈ ರೀತಿಯಾಗಿ ಅಸ್ಥಿರಗೊಳಿಸತಕ್ಕಂಥ ರಾಜಕೀಯ ದುರುದ್ದೇಶಗಳನ್ನ ಇಟ್ಕೊಂಡು ಮಾಡ್ತಕ್ಕಂಥ ಒಂದು ಪ್ರಯತ್ನ ಇದೆಯಲ್ಲ, ಈ ಪ್ರಯತ್ನಗಳನ್ನ ಅತ್ಯಂತ ಕಟುವಾದಂತಹ ಶಬ್ದಗಳಿಂದ ನಾವು ಖಂಡಿಸ್ತೇವೆ ಮತ್ತು ಇದು ಯಾವುದರಿಂದ ನಾವು ಎದುರುಗೊಳ್ಳುತ್ತೇವೆ. ಸೊ ಅಲ್ಟಿಮೇಟ್ ಆಗಿ ಜನರು ಇದನ್ನ ಗಮನ ಹರಿಸಿದ್ದಾರೆ, ತಿರಸ್ಕಾರ ಮಾಡಿದ್ದಾರೆ. ಈಗಾಗಲೇ ಜನರು ಅವರನ್ನ ತಿರಸ್ಕಾರ ಮಾಡಿದ್ದಾರೆ. ಇವರು ಆಡಳಿತ ಕುಸಿದು ಬಿದ್ದಿತ್ತು, ಜನ ವಿರೋಧಿ ಆಡಳಿತವನ್ನು ಏನ್ ಮಾಡ್ತಾ ಇದ್ರು ಬಿಜೆಪಿಯವರು, ಅದರ ವಿರುದ್ಧವಾದಂತಹ ಮ್ಯಾಂಡೇಟ್ ಅನ್ನು ಈಗಾಗಲೇ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ಮನೆ ಪಾರ್ಲಿಮೆಂಟ್ ಅಲ್ಲೂ ಕೂಡ ನಮಗೆ ಹೆಚ್ಚಿನ ಪರ್ಸೆಂಟೇಜ್ ಆಫ್ ವೋಟ್ಸ್ ಬಂದಿದೆ. ಸೊ ಹಾಗಾಗಿ ಸ್ನೇಹಿತರೆ, ಈಗ BL ಶಂಕರ್ ಅವರು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಹಾಗೇನೆ BR ಪಾಟೀಲ್ ಹನುಮಂತಯ್ಯನವರು ಮಾತಾಡಿದ ನಂತರ ಉಗ್ರಪ್ಪನವರು ಕೂಡ ಮಾತಾಡಿದ್ದಾರೆ. ನಂತರ ಅವರೆಲ್ಲರೂ ಮಾತಾಡಿದ ಮೇಲೆ ತಾವು ದಯಮಾಡಿ ಕ್ಲಾರಿಫಿಕೇಶನ್ಸ್ ಅನ್ನು ಕೇಳಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ನಮಸ್ಕಾರ. ಕಳೆದ ಕೆಲವು ವರ್ಷಗಳಿಂದ ಭಾರತದಲ್ಲಿರುವ